ಜಿಂದಾಬಾದ್ ಜಿಂದಾಬಾದ್ ಕೋಲಾರ ತಾಲೂಕಿನ ಮಟ್ಟಾಳ ಗ್ರಾಮದ ದಲಿತ ಕುಟುಂಬಗಳ ಒಕ್ಕಲೆಬ್ಬಿಸಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ದಲಿತ ಕುಟುಂಬಗಳಿಗೆ ನ್ಯಾಯ ಒದಗಿಸಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ದಲಿತ ಕುಟುಂಬಗಳ ಒಕ್ಕಲೆಬ್ಬಿಸಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಕ್ಕೆ. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದಕ್ಕೆ. ಬೇಕೇ ಬೇಕು. ಬೇಕೇ ಬೇಕು. ದಲಿತ ಕುಟುಂಬಗಳನ್ನು ಒಕ್ಕಲಿಸುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕೋಲಾರ ತಾಲೂಕಿನ ಮಟ್ಟಾಳ ಗ್ರಾಮದ ದಲಿತ ಕುಟುಂಬಗಳು ಒಕ್ಕಲೆಬ್ಬಿಸಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ದಲಿತರಿಗೆ ನ್ಯಾಯ ಸಿಗಲೇಬೇಕು. ಅವರಿಗೆ ಪುನರಾಮ ವಸತಿಯನ್ನು ಕಲ್ಪಿಸಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಜಿಂದಾಬಾದ್. ಬೇಕು. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಬೇಕೇ ಬೇಕು. ಕೋಲಾರ ತಾಲೂಕಿನ ಮಟ್ಟಾಳ ಗ್ರಾಮದ ದಲಿತ ಕುಟುಂಬಗಳ ಒಕ್ಕಲೆಬ್ಬಿಸುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಕೋಲಾರ ತಾಲೂಕಿನ ಮಟ್ಟಾಳ ಗ್ರಾಮದ ದಲಿತ ಕುಟುಂಬಗಳ ಒಕ್ಕಲೆಬ್ಬಿಸುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಜಿಂದಾಬಾದ್. 12 ಕುಟುಂಬಗಳು ಒಂದು ಡೌನ್ಟೌನ್ ಜಾಗ ಸರ್ ತಿಪ್ಪಿ ಹೋಗಿದ್ದಾರೆ ಸರ್. ಜಾಗದಾಗ ಒಂದು ತಿಪ್ಪಿ ಗುಂಡಿಗಳದಾವ. ಅಲ್ಲಿ ತಿಪ್ಪಿ ಗುಂಡಿಗಳನ್ನ ಸ್ವಲ್ಪ ಮುಚ್ಕೊಂಡು ಶೆಡ್ಗಳನ್ನ ಹಾಕೊಂಡು ವಾಸ ಮಾಡಕ್ಕೆ ನಿರ್ಮಾಣ ಮಾಡ್ಕೊಂಡು ಶೆಡ್ಗಳನ್ನ ಸರ್. ಹೀಗಾಗಿ ಒಂದು ಯಾವುದೇ ನೋಟಿಸ್ ನೀಡಿದ ಅಲ್ಲಿರುವ ಪಿಡಿಒ ಮತ್ತು ಪ್ರಭಾರಿ ತಹಸೀಲ್ದಾರು ಮತ್ತು ಪೊಲೀಸ್ ಇಲಾಖೆ ಮುಂದೆ ನಿಂತು ಸರ್ ಆ ದಲಿತ ಕುಟುಂಬಗಳನ್ನ ಅಲ್ಲಿ ಒಕ್ಕಲೆಬ್ಬಿಸುವುದರ ಮುಖಾಂತರ ಆ ಶೆಡ್ಗಳನ್ನ ಶೆಡ್ ಹಾಕೊಂಡ್ರೆ ಸರ್ ಸಾಲಾಗಿ ಸುಲಭ ಮಾಡಿದ್ರಿಂದ ಆ ಶೆಡ್ಗಳನ್ನ ಕಿತ್ತುಕೊಂಡು ಅವ್ರಿಗೆ ಬೀದಿಗೆ ಬರುವಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಒಂದು ನಿರ್ದೇಶನ ನೀಡಿ ಅವ್ರಿಗೆ ಊಟಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಬೀದಿ ಮೇಲೆ ಅದಾವ ಸರ್. ಇನ್ನೋದ್ರು ಸುಮಾರು 22ನೇ ತಾರೀಕಿಂದ ಇಲ್ಲಿವರೆಗೆ ಪ್ರತಿಭಟನೆ ಹಮ್ಮಿಕೊಂಡಾರ ಸರ್. ಅವರು ಅಲ್ಲೇ ರೋಡ್ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಅವು ಯಾವುದೇ ರೀತಿಯಿಂದ ಅವ್ರಿಗೆ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಅಲ್ಲಿ ಗೌಂಡಾನ್ ಜಾಗ ಸರ್, ಅದು ಕಾಲಿನ ಬಿದ್ದಿದೆ. ಗೌಂಡಾನ್ ಜಾಗ ತಿಪ್ಪಿ ಹೋಗಿದ್ದಾರೆ. ಆ ಜಾಗಗಳನ್ನ ಅವ್ರಿಗೆ ದಲಿತ ಕುಟುಂಬಗಳಿಗೆ ಅವ್ರ ಹೆಸರಲ್ಲೇ ಮಾಡಿ ಅಲ್ಲಿ ಪುನಃ ಶೆಡ್ ನಿರ್ಮಾಣ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್. ನಾವು ಇದನ್ನ ಸರ್ಕಾರ ಒಂದು ಇದಕ್ಕೆ ತಂದು ದಲಿತ ಕುಟುಂಬಗಳಲ್ಲಿ ನಿರ್ಗತಿಕರಾಗಿರುವಂಥ ಒಂದು ವ್ಯವಸ್ಥೆ ನೀವು ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾರೆ ಸರ್. ಓಕೆ ಮಾತಾಡ್ತಾರೆ ಸಮಾಜ ಕಲ್ಯಾಣ ಡೈರೆಕ್ಷನ್ ಮಾಡಿ ಇದಿ ಮೇಲೆ ಸರ್. ಅಲ್ಲೇ ಎಲ್ಲ ಇನ್ನೊಂದೇನು ಸರ್, ಅಲ್ಲಿ ದೊಡ್ಡ ಜಾಗ ಮತ್ತೂ ಅದಾವ್ರೆ. ಬೇರೆದವ್ರನ್ನ ಅಲ್ಲೇ ಇರ್ಲಕ್ಕೆ ಅವಕಾಶ ಮಾಡಿಕೊಟ್ಟು ದಲಿತರಿಗೆ ಮಾತ್ರ ಸುಮಾರು ಕುಟುಂಬಗಳು ಸರ್. ಭಾಳ ಬೇರೆ ಕುಟುಂಬಗಳಿಗೆ ಅವ್ರಿಗೆ ಇರಾಕ ಜಾಗ 8 ಎಕರೆ ಸರ್. ಟೋಟಲ್ 8 ಎಕರೆ ಗೌಂಡಾನ್ ಜಾಗ ಅದ. ಬೇರೆ ಸಮುದಾಯಗಳು ಅಲ್ಲೆಲ್ಲ ಮನೆಗೆ ಅದಾರ ಸರ್. ವಿಶೇಷವಾಗಿ ದಲಿತ ಕುಟುಂಬಗಳು ಮಾತ್ರ ಒಕ್ಕಲಿಸುವಂತ ಕೆಲಸ ಮಾಡ್ತಾರೆ ಸರ್. ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಟ್ಯಾಳ ಗ್ರಾಮದಲ್ಲಿ ಸುಮಾರು 12 ಕುಟುಂಬಗಳು ಏನು ಗೌಂಟಾನ್ ಜಾಗದಲ್ಲಿ ತಿಪ್ಪಿ ಒಗೆಯುವಂಥ ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡ್ತಾಯಿದ್ರು. ಅಂಥವ್ರನ್ನ ಏಕಾಏಕಿಲಿ ಅಲ್ಲಿರುವಂಥ PDO, ತಹಸೀಲ್ದಾರ್, ಪ್ರಭಾರಿ ತಹಸೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರು ಬಂದು ಅವರನ್ನು ಅಲ್ಲಿಂದ ಶೆಡ್ಗಳನ್ನು JCB ಮೂಲಕ ಧ್ವಂಸಗೊಳಿಸಿ ಆ ಕುಟುಂಬಗಳನ್ನು ಬೀದಿಗೆ ತರುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅದನ್ನು ನಾವು ಉಗ್ರವಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ಖಂಡಿಸ್ತಾ ಇದ್ದೇವೆ. ಹಾಗೆಯೇ ಇವತ್ತು ಸಂವಿಧಾನ ಜಾರಿಯಲ್ಲಿದ್ದರೂ ಕೂಡ ಒಬ್ಬ ದಲಿತ ಕುಟುಂಬಗಳಿಗೆ ಅಲ್ಲಿ ನೆಲೆಸುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಆಗ್ತಾ ಇಲ್ಲ. ವಿಜಯಪುರ ಜಿಲ್ಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದ ಪ್ರಕಾರ ದಲಿತರಿಗೆ ಸಮಾನ ಹಕ್ಕು ಕೊಡಬೇಕಂತ ಹೇಳಿಂದ ಕಾನೂನಲ್ಲೇ ಇದೆ. ಅವರಿಗೆ ವಸತಿಯನ್ನು ಕಲ್ಪಿಸಬೇಕು, ಊಟವನ್ನು ಕಲಿಸ್ಬೇಕು. ಸುಮಾರು 22ನೇ ತಾರೀಕು ಅವರನ್ನು ಅಲ್ಲಿ ಒಕ್ಕಲೆಬ್ಬಿಸುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ. ಹಾಗಾಗಿ ಸುಮಾರು ಇವತ್ತು 15 ದಿವಸ ಆಯಿತು. ಮಹಿಳೆಯರು ಅಲ್ಲೇ ಒಂದು ಏನು ಗೌಂಟಾನ್ ಜಾಗದ ಶೆಡ್ ಕಿತ್ತಿದಾರಲ್ಲ ಅಲ್ಲೇ ಅವರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಅಲ್ಲಿ ಬಂದು ಏನೋ ನಿಮ್ಗೆ ತೊಂದರೆ ಐತೆ ಅಂತ ಕೇಳುವಂಥ ವ್ಯವಸ್ಥೆಯಲ್ಲಿ ಕೊಡಲಾಗಿಲ್ಲ. ಹಾಗಾಗಿ ನಾವು ಏನು ಅವರಲ್ಲಿ ಕೇಳ್ಕೊತಾ ಇದ್ದಪ್ಪ ಅಂತಂದ್ರೆ ದಲಿತರಿಗೆ ನೀವು ನ್ಯಾಯ ಒದಗಿಸಿಕೊಡುವಂಥ ನಿಮ್ಮ ವ್ಯವಸ್ಥೆ ಇತ್ತಪ್ಪ ಅಂತಂದ್ರೆ ಅವರಿಗೆ ಅಲ್ಲಿ
ಏನು ಗಾಂಟಾಳ ಜಾಗನ ಅವ್ರಿಗೆ ಹೆಸರಲ್ಲಿ ಮಾಡಿ ಅವ್ರಿಗೆ ಏನು ಶೆಡ್ಡನ್ನು ನೀವು ಕಿತ್ತುಗಿದಿರಿ ಆ ಶೆಡ್ಡನ್ನು ಪುನಃ ನೀವು ನಿರ್ಮಾಣ ಮಾಡಿಕೊಡ್ಬೇಕು. ಹಾಗೇನೇ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದೆ. ಆ ಭವನದ ಸುತ್ತಲೆಲ್ಲ ಬಹಿರ್ದೇಶಕ್ಕೆ ಹೋಗ್ತಾರಲ್ಲ, ಅದನ್ನು ಕಡಿವಾಣ ಹಾಕಿಸಿಂದ ಆ ಭವನಿಗೆ ಒಂದು ಸುಸಜ್ಜಿತವಾದ ಒಂದು ಕಂಪೌಂಡನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆಗಳದಾವ. ಹಾಗಾಗಿ ಈ ಏನು ಶಾಂತ ರೀತಿಯಿಂದ ಪ್ರತಿಭಟನೆ ಅಲ್ಲಿ ಮಟ್ಯಾಳ ಗ್ರಾಮದಲ್ಲಿ ನಡೀತಾ ಇದೆ, ಅದು ಉಗ್ರ ಸ್ವರೂಪ ತಾಳಾರ್ದಂಗ ಜಿಲ್ಲಾಡಳಿತ ನೋಡ್ಕೋಬೇಕಂತ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಾವು. ಸರ್ ಎಷ್ಟು ಕುಟುಂಬಗಳು ಅಲ್ಲಿ 12 ಕುಟುಂಬಗಳು ಅವ್ರಿಗೆ ಇರಾಕ್ ಇನ್ನುವರೆಗೆ ಯಾವುದೇ ರೀತಿ ಸರ್ಕಾರ ಸೌಲಭ್ಯಗಳನ್ನು ಪಡೆದಿಲ್ಲ. ಅವ್ರಿಗೆ ಮನೆಗಳಿಲ್ಲ, ಜಾಗ ಇಲ್ಲ, ಏನೂ ಇಲ್ಲ ಇರಾಕ. ಸುಮಾರು ಒಂದು 5-6 ತಿಂಗಳಿಂದ ಮೊದಲ ಬೇರೆ ಬಾಡಿ ಮನೆಗಳಿದ್ದರು, ವಲಸೆ ಹೋಗಿದ್ರು ಅವರು, ಬೇರೆ ಮಹಾರಾಷ್ಟ್ರ ಕಡೆ ವಲಸೆ ಹೋದವ್ರು. ಇವತ್ತು ಬಂದ ನಾವು ನಮ್ಮ ಸ್ವಂತ ಊರಲ್ಲಿ ನಾವು ಜೀವನ ಮಾಡ್ಬೇಕಿಷ್ಟು ಬಂದವ್ರನ್ನ ಅಲ್ಲಿ ಶೆಡ್ ಹಾಕೊಂಡಿದ್ರು ಅವರು. ಆ ಶೆಡ್ಡನ್ನು ಕಿತ್ತುಗಿದ್ರ ಮೂಲಕ ಅಧಿಕಾರ ದರ್ಪವನ್ನು ತೋರಿದಾರ. ಹಾಗಾಗಿ ಯಾರ್ಯಾರು ಅಲ್ಲಿ ಅವ್ರನ್ನ ಮುಂದೆ ನಿಲ್ಲಿಸಿ ಕಿತ್ತಿಸ್ಯಾರ ಅವ್ರನ್ನ ಅಮಾನತುಗೊಳಿಸಬೇಕು. ಕೂಡಲೇ ಏನು ಜಿಲ್ಲಾಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಅವ್ರಿಗೆ ಊಟ ವಸತಿ ಒಂದು ಕಲ್ಪಿಸಿಕೊಡ್ಬೇಕಂತ ನಾವು ಮನವಿ ಮಾಡ್ಕೊಳ್ಳೋಕೆ ಇಲ್ಲಿ ಬಂದಿದ್ದೇವೆ. ನಾವು ಸಂಜು ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಬೆಳಗಾವಿ ವಿಭಾಗ ಸಂಚಾಲಕರು. ಜನವರಿ 2026ರಂದು ಸುಮಾರು 12 ಕುಟುಂಬಗಳು ಕೋಲಾರ ಜಿಲ್ಲೆಯ ಮಟ್ಟಿಹಾಳ ಗ್ರಾಮದಲ್ಲಿ ವಾಸಿಸ್ತಾ 6-7 ತಿಂಗಳಿಂದ ವಾಸಿಸ್ತಾ ಬಂದಿದ್ರು. ಅವರಿಗೆ ಪ್ರಯಾರ್ ನೋಟಿಸ್ ಕೊಡಲಾರ್ದೆ, ಮುಂಚಿತವಾಗಿ ನೋಟಿಸ್ ಕೊಡಲಾರ್ದೆ, ಅಥವಾ ನೀವು ಇಲ್ಲಿ ಇಲ್ಲಿಗಲ್ ಆಗಿ ಅದಿರಿ, ಇಲ್ಲಿ ಜಾಗ ಖಾಲಿ ಮಾಡ್ರಿ ಅಂತ ಅವ್ರಿಗೆ ಹೇಳಾರ್ದೇ ಏಕಾಏಕಿ ಮಟ್ಟಿಹಾಳ ಗ್ರಾಮದ PDO ಪ್ಲಸ್ ಪೊಲೀಸ್ ಸಿಬ್ಬಂದಿಗಳು ಕೂಡಿ ಏಕಾಏಕಿ ಬಂದು JCB ತೊಗೊಂಬಂದು ಅಲ್ಲಿ 12 ಕುಟುಂಬಗಳೇನು ವಲಸೆ ಇದ್ದು ಅಲ್ಲ, ಕುಟುಂಬಗಳನ್ನು ಹೊರಗೆ ಹಾಕೊಂಡಿರುವಂಥ ಶೆಡ್ಡನ್ನು ಧ್ವಂಸಗೊಳಿಸಿ ನಿಮ್ದೇನು ಇಲ್ಲಾಕೆ ನೀವು ಅದೇ ಗೊಂಟಾಣಿ ಜಾಗದ ಅಂತೇಳಿ ಅವ್ರನ್ನ ಬೀದಿ ಪಾಲು ಮಾಡಿ ಹೋಗಿರ್ತಾರೆ. ಅವತ್ತಿನಿಂದ ಇನ್ನೂವರೆಗೂ ಅಲ್ಲಿ ಆ 12 ಕುಟುಂಬಗಳು ಧರಣಿ ಕೂತಿದ್ದಾರೆ. ಆ 12 ಕುಟುಂಬಗಳು ಧರಣಿ ಕೂತಿದ್ದಕ್ಕಾಗಿ ಅಲ್ಲಿ ಯಾರೂ ಬಸವನ ಬಾಗೇವಾಡಿ MLA ಆದಂತಹ ಶಿವಾನಂದ ಪಾಟೀಲ್ ಅವರು ಬಂದು ಕೇಳಿಲ್ಲ, ಇವತ್ತು PDO ಅವರು ಬಂದು ಕೇಳಿಲ್ಲ, ತಹಶೀಲ್ದಾರ್ ಅವರು ಬಂದು ಕೇಳಿಲ್ಲ. ಯಾಕೆ ಕೂತಿರಿ, ಯಾವ ನಿಮ್ಗೆ ತೊಂದರೆ ಆಗ್ಯದ ಅಂತಂದ್ರೆ ಬಿಫೋರ್ ಅವರಿಗೆ ಗೊತ್ತಿತ್ತು ಅಲ್ಲಿ ಏನು ನಾವು ಮಾಡೀವಿ ಅನ್ನೋ ಕಾರಣಕ್ಕಾಗಿ ಅವರು ಬಂದು ನಿಮಗೇನು ತೊಂದರೆ ಆಗ್ಯದ ಅಥವಾ ಪರಿಹಾರ ಏನು ಬೇಕಾಗ್ಯದ, ಇಲ್ಲಿ ಯಾಕೆ ಸ್ಟ್ರೈಕ್ ಕೂತೀರಿ ಅಂತೂ ಕೇಳಿಲ್ಲ. ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳತ್ತೀವಿ. ಏನು ಮನವಿ ಮಾಡ್ಕೊಳತ್ತೀವಪ್ಪ ಅಂದ್ರೆ 12 ಜನ ದಲಿತ ಕುಟುಂಬದವರಿಗೆ ಒಂದು ವಲಸೆ ಬಂದಂಥವ್ರಿಗೆ ಅವ್ರಿಗೆ ಆದಂಥ ಒಂದು ನೆಲೆಯನ್ನು ಮಾಡಿಕೊಡ್ರಿ. ಅಲ್ಲಾದರೂ ಗೌಂಟಾಣಿ ಜಾಗದಾಗಾದ್ರೂ ಮಾಡಿಕೊಡ್ರಿ, ಊರು ಹೊರಗಾದ್ರೂ ಮಾಡಿಕೊಡ್ರಿ, ಒಟ್ಟು ಅವ್ರಿಗೆ ಒಂದು ಸೂರು ಮಾಡಿಕೊಡ್ರಿ. ಅವರು ವಲಸೆ ಬಂದಿರ್ತಾರವ್ರಿಗೆ ಅವ್ರಿಗೆ ಯಾವುದೇ ಸೌಲಭ್ಯಗಳನ್ನು ಅಲ್ಲಿ ಒದಗಿಸ್ತಾ ಇಲ್ಲ. ಇನ್ನೂ ಆದ್ರೂ ಧರಣಿ ಕೂತಿದ್ದಾರಂದ್ರೆ ಲೈಟಿನ ಸೌಲಭ್ಯ ಇಲ್ಲ, ನೀರಿನ ಸೌಲಭ್ಯ ಇಲ್ಲ, ಏನಿಲ್ಲ ಅಂತಂದ್ರೂ ಅವರು ಈ ಸುಮಾರು ಒಂದು 15-20 ದಿನದಿಂದ ಧರಣಿ ಕೂತಿದ್ದಾರೆ. ಸೊ ಅವ್ರ ಸಂಬಂಧ ನಾವು ಇವತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿವಿ. 12 ದಲಿತ ಕುಟುಂಬಗಳಿಗೆ ಏನದ ಗೌಂಟಾಣಿ ಜಾಗದಾಗೆ ಶೆಡ್ ಮತ್ತೊಮ್ಮೆ ಪುನರ್ ನಿರ್ಮಾಣ ಮಾಡಿಕೊಡ್ರಿ ಅಂತೇಳಿ, ಮತ್ತು ನಮ್ಮ ಸಮುದಾಯ ಭವನದಲ್ಲಿ ಏನು ಗೌಂಟಾಣಿ ಜಾಗದಾಗ ಈಗೇನು ಧರಣಿ ಕೂತಿದ್ದಾರಲ್ಲ ಅದರ ಅಪೋಸಿಟ್ ಸಮುದಾಯ ಭವನ ಸುತ್ತಮುತ್ತ ಪೂರಾ ಅದ ಬಹಿರ್ದೇಶಕ್ಕೆ ಹೋಗುವಂಥ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಅಂದರೆ ಇವ್ರು ಅಂತ ಹೇಳಂಗಿಲ್ಲ, ಯಾರು ಬೇಕವ್ರು ಅಲ್ಲಿ ಹೋಗೋದು, ಅವ್ರಿಗೆ ಏನು ಬೇಕು ಅದನ್ನು ಹೊಲಸಲ್ಲೇ ಶೌಚಾಲಯ ಮಾಡೋದು, ಇಂಥದ್ದು ಮಾಡೋದ್ರಿಂದ ಸಮುದಾಯ ಭವನ ಹೊಲಸು ಮಾಡಿಟ್ಟಿದ್ದಾರೆ. ಈ ಕಡೆ ಇದ್ದಂಥದ್ದು 12 ದಲಿತ ಕುಟುಂಬಗಳಿಗೂ ಬೀದಿ ಪಾಲು ಮಾಡಿಟ್ಟಿದ್ದಾರೆ. ಸೊ ಆ ಸಮುದಾಯ ಭವನವನ್ನು ಮತ್ತೆ ಮರು ನಿರ್ಮಾಣ ಮಾಡಿ ಅಲ್ಲಿ ಇರುವಂಥ ಸುಸಜ್ಜಿತ ವಾತಾವರಣ ನಮಗೆ ನಿರ್ಮಿಸ್ಕೊಡ್ಬೇಕು. ಪ್ಲಸ್ ಈ 12 ಕುಟುಂಬಗಳಿಗೆ ಒಂದು ವಾಸಿಸಲು ಯೋಗ್ಯವಾದಂಥ ಸ್ಥಳ ಅವರೇ ಪುನರ್ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿಯಾಗಿದ್ದಾರೆ, PDO ಅವರು ಬಂದಿದ್ರು. PDO ಅವರು ಬಂದು ಏನು ಹೇಳ್ತಾರೆ, ನಿಮ್ಮದು ಏನಾದ ಬೇಡಿಕೆ ಅದನ್ನು ನೀವು ರಿಟರ್ನ್ದಲ್ಲಿ ಕೊಡ್ರಿ, ನಾವು ಸರ್ಕಾರ ಕಳಿಸಿ ಸರ್ಕಾರ ಏನು ಡಿಸೈಡ್ ಮಾಡ್ತದೆ ಅದ್ರ ಮೇಲೆ ಡಿಪೆಂಡ್ ಅಂತಾರೆ. ಈಗ ಸರ್ಕಾರಕ್ಕೆ ಅವರು ಲೆಟರ್ ಕಳಿಸಿ ಅವ್ರು ಸರ್ಕಾರದವರು ನಿರ್ಣಯ ತೊಗೊಂಡು ಅಲ್ಲಿವರೆಗೂ ಈ ಕುಟುಂಬಗಳು ಎಲ್ಲಿರಬೇಕು, ಈ ಕುಟುಂಬಗಳು ಬೀದಿ ಪಾಲಾಗ್ತಾವೆ ಅನ್ನೋದು ನಮ್ಮದು ಮೇನ್ ಇಂಟೆನ್ಷನ್. ಈಗ ಸುಮಾರು 7 ತಿಂಗಳಿಂದ ಅಲ್ಲೇ ಅದಾರ ರೀ. ಬಿಫೋರ್ ಅವರು ಇದು ಮಹಾರಾಷ್ಟ್ರಕ್ಕೆ ಇಟಂಗಿ ಮಾಡಕ್ಕೆ ಹೋಗಿದ್ರು. ಸೊ ಈಗ ಬಂದಿದ್ದಾರೆ, ಬಂದು ಈಗ 6 ತಿಂಗಳಿಂದ ಅಲ್ಲೇ ವಲಸೆ ಇದ್ರು. ಗೌಂಟಾಣಿ ಜಾಗ ಈ ದಿನ ಬರಲಾರ್ದಂಥ ಪ್ರಶ್ನೆ ಈಗ ಯಾಕೆ ಒಮ್ಮಲಿಗೆ ಅವರಿಗೆ ಸರ್ಕಾರದವ್ರಿಗಾಗಲಿ PDOದವ್ರಿಗಾಗಲಿ ಅಥವಾ ಪೊಲೀಸ್ ಸಿಬ್ಬಂದಿಯವ್ರಿಗಾಗಲಿ ಯಾಕೆ ಬಂತು? ಮತ್ತು ಇನ್ನೊಂದು ಪ್ರಶ್ನೆ ಏನಂದ್ರೆ, ಬೇರೆ ಗೌಂಟಾಣಿ ಜಾಗದಾಗ ಬೇರೆ ಸಮುದಾಯದವರು ಮನೆಗಳನ್ನ ಕಟ್ಕೊಂಡಿದ್ದಾರೆ 5 ಎಕರೆ ಒಳಗೆ, ಅಲ್ಲಿ 8 ಎಕರೆ ಒಳಗೆ, ಅಲ್ಲಿ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಯಾರಿಗೂ ಸರ್ಕಾರಿ ಜಾಗದಾಗ ಇವ್ರು ಅದಾರ ಅನ್ನೋದು ಅವ್ರಿಗೂ ಗಮನಕ್ಕೆ ಐತೋ ಇಲ್ಲೋ ಗೊತ್ತಿಲ್ಲ PDOಗೆ. ಬಟ್ ಇಲ್ಲಿ ದಲಿತರು ಹಾಕೊಂಡದಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಲಿತರ ಶೆಡ್ಡನ್ನು ಕೆಡೋರು ಯಾರು ಬಂದು ಕೇಳಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರು ಈ ಥರ ಮಾಡಿದ್ದಾರೆ. ಪ್ರತಿಭಾ ಹೊಸಮನಿ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಂಚಾಲಕಿ.